ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಪೂಜಾ ವಿಧಾನ ಹೇಗೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಹಾಗೆ ತೋರಿಸ್ಕೊಡ್ತೀನಿ ಕೂಡ. ಸೊ ವಿಡಿಯೋನ ತಡ ಮಾಡ್ದಿರಾ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಭವಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೆಳಿಗ್ಗೆ 2 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. 2 ಗಂಟೆಗೆ ಎದ್ದಿದ್ದು. ಸೊ ನೈಟ್ 1 ಗಂಟೆಗೆ ಮಲಗಿದ್ದು, 2 ಗಂಟೆಗೆ ಎದ್ದಿದ್ದು, 1 ಅವರ್ ಅಷ್ಟೇ ಮಲಗಿರೋದು. ಸೊ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಮನೆ ದೇವ್ರಿಗೆ ನಾವು ಫಸ್ಟು ಪೂಜೆ ಸಲ್ಲಿಸ್ಬಿಟ್ರೆ ಆಮೇಲೆ ನಮ್ಮ ಪೂಜೆ ಏನಿದೆ ವರಮಹಾಲಕ್ಷ್ಮಿದು ಆ ಪೂಜೆನ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು. ಸೊ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ಗಣೇಶ ಪೂಜೆನ ಮಾಡಬೇಕಾಗುತ್ತೆ. ನಾವು ಮಾಡೋ ಅಂಥ ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಯಾವುದೇ ರೀತಿ ನಿರ್ಬಂಧಗಳು ಇಲ್ದಿರ ಈ ವ್ರತ ಚೆನ್ನಾಗಿ ಕಂಪ್ಲೀಟ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಫಸ್ಟು ಗಣಪತಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಸೊ ಗಣಪತಿಗೆಲ್ಲ ಪೂಜೆ ಮಾಡಿ ಗಣಪತಿ ಮಾಡಿಟ್ಟಿರ್ತೀವಲ್ವ, ಅದಕ್ಕೆಲ್ಲ ಅರಿಶಿನ ಕುಂಕುಮ ಹೂವು ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಟು ಗಂಧದ ಕಡ್ಡಿಯಿಂದ ಎಲ್ಲ ಪೂಜೆ ಮಾಡಿ ನಾವು ವ್ರತದ ದಾರ ಇರುತ್ತೆ ಅಲ್ವ ಅದನ್ನು ಗಂಡ ಹತ್ರ ಕಟ್ಟಿಸ್ಕೊಬೋದು. ಇಲ್ಲ ಅಂದರೆ ಮುತ್ತೈದೆ ಮನೆಯಲ್ಲಿ ಮುತ್ತೈದೆಯರು ಯಾರು ಇರ್ತಾರೆ ನೋಡಿ ಅವ್ರ ಹತ್ರ ದಾರನ ಕಟ್ಟಿಸ್ಕೊಬೋದು. ಸೊ ಕಟ್ಟಿಸ್ಕೊಂಡಾದಮೇಲೆ ನಾವು ಕಳಶಕ್ಕೆ ತುಳಸಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ತೊಗೊಂಡು ಹೊರಗಡೆ ಮನೆಯಿಂದ ಆಚೆ ಯಾವುದಾದ್ರೂ ಟ್ಯಾಪ್ ಇದ್ದರೆ, ನಮ್ಮದು ಟೆರೆಸ್ ಮೇಲೆ ಒಂದು ಟ್ಯಾಪ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಟ್ಯಾಪ್ಗೆ ಫಸ್ಟು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಗಂಗಾ ಜಲನ ಇಟ್ಕೊಂಡು ಕಳಶದಲ್ಲಿ ಅದನ್ನು ತೊಗೊಂಡು ಬಂದು ತುಳಸಿ ಗಿಡ ಹತ್ರ ಇಟ್ಟು ಆ ಕಳಶಕ್ಕೆ ಅರಿಶಿನ ಕುಂಕುಮ ನಾವು ಮಾಡಿಟ್ಟಿರೋಂಥ ಅಕ್ಷತೆ, ಒಂದು ಕೆಂಪು ಹೂವು, ಹಾಗೆ ಬೆಳ್ಳಿ ಕಾಯಿನ್ ಆಗಿರ್ಬೋದು, 1 ರೂಪಾಯಿ ಕಾಯಿನ್ ಆಗಿರ್ಬೋದು, ಗೋಲ್ಡ್ ಉಂಗುರ ಆ ಥರ ಏನಾದರೂ ಹಾಕ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ನಾನು ಡ್ರೈ ಫ್ರೂಟ್ಸ್ ಹಾಕೋದಿಲ್ಲ, ಅದು ಕೊಳ್ತೋಗಿರೋ ಥರ ಆಗುತ್ತೆ ನೆಕ್ಸ್ಟು ನಾವು ಕಳಶ ತೆಗಿಯೋ ಅಷ್ಟರಲ್ಲಿ. ಸೊ ಅದಕ್ಕೆ ಬದಲಾಗಿ ಒಂದು ಪ್ಲೇಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಇಡ್ಬೋದು. ಸೊ ಅದಾದಮೇಲೆ ಪಚ್ಚ ಕರ್ಪೂರ ಬರುತ್ತೆ, ಅದನ್ನು ಕಳಶದೊಳಗಡೆ ಹಾಕಿ ಅದಾದಮೇಲೆ ಹೂವು ಎಲ್ಲ ಕಳಶಕ್ಕೆ ಸುತ್ತಕೊಂಡು ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಮಾವಿನ ಎಲೆ 5 ಮಾವಿನ ಎಲೆ ಇಡ್ತಾ ಇದ್ದೀನಿ. ನೀವು ವಿಳೆದೆಲೆ ಕೂಡ ಇಟ್ಕೊಬೋದು. ಆ ಬುಕ್ಕಲ್ಲೆಲ್ಲ ಹೇಗೆ ಮಾಡಬೇಕು ಅನ್ನೋದು ವಿಧಾನಗಳಿದೆ. ಅದರಲ್ಲಿ ಮಾವಿನ ಎಲೆನ ಯೂಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾನು ಮೊದಲಿಂದನೂ ಮಾವಿನ ಎಲೆನೇ ನಾನು ಇಡೋದು. ನೀವು ಬೇಕು ಅಂದರೆ ವಿಳೆದೆಲೆ ಕೂಡ ಇಟ್ಕೊಳ್ಬೋದು. ಸೊ ಕಳಶಕ್ಕೆಲ್ಲ ಪೂಜೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ತುಳಸಿ ಗಿಡಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ನೈವೇದ್ಯಕ್ಕೆ ಇಟ್ಟು ಕಡ್ಡಿ ಕರ್ಪೂರ ನಾವು ಹೇಗೆ ಮಾಮೂಲಿ ಪೂಜೆ ಮಾಡ್ತೀವಲ್ವ ಅದೇ ರೀತಿ ಅಲ್ಲಿ ಪೂಜೆ ಮಾಡಿಕೊಂಡು ಕಳಶನ ಮನೆ ಒಳಗಡೆ ತೊಗೊಂಡು ಬರಬೇಕು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಮನೆ ಒಳಗಡೆನೇ ಕಳಶ ಕೂರಿಸಿ ಹಾಗೆ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಹೊರಗಡೆ ಈ ಥರ ತುಳಸಿ ಕಟ್ಟೆಯಿಂದ ಮಹಾಲಕ್ಷ್ಮಿನ ಮನೆಗೆ ಕರ್ಕೊತಾರೆ. ನಾನು ಇದೇ ರೀತಿಯೇ ಮಾಡೋದು ಮೊದಲಿಂದನೂ. ಮನೆ ಹೊಸ್ಲು ಮೇಲೆ ಒಂದು ಗ್ಲಾಸಲ್ಲಿ ಅಕ್ಕಿ, ಅದ್ರ ಮೇಲೆ ಅಚ್ಚು ಬೆಲ್ಲನ ಇಟ್ಬಿಟ್ಟು ಸೇರು ಒದಿಸಿ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಆಹ್ವಾನ ಮಾಡಿ ನಾವು ಪೀಠ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅಲ್ಲಿ ಮಹಾಲಕ್ಷ್ಮಿನ ಕೂರಿಸ್ಕೊಂಡು ಪೂಜೆನ ಶುರು ಮಾಡಬೇಕಾಗುತ್ತೆ. ಸೊ ಇದು ವರಮಹಾಲಕ್ಷ್ಮಿ ವ್ರತದ ಬುಕ್ ಆಗಿರುತ್ತೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಪೂಜಾ ವಿಧಾನನ ಸ್ಟೆಪ್ ಬೈ ಸ್ಟೆಪ್ ಅದರಲ್ಲೇ ಕೊಟ್ಬಿಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ಬೋದು. ಇದಾದಮೇಲೆ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಬಂದು ಕೂರಿಸಿದ್ಮೇಲೆ ಘಂಟಾನಾದನ ಬಾರಿಸ್ಬೇಕಾಗುತ್ತೆ. ಆ ಸೌಂಡಿಗೆ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬಂದಿದ್ದಾಳೆ ಅಂತ ಅರ್ಥ ಅಂತ ಹೇಳ್ತಾರೆ. ಸೊ ಘಂಟಾನಾದನ ಬಾರಿಸ್ಬಿಟ್ಟು ಪೂಜೆನ ಶುರು ಮಾಡಬೇಕಾಗಿರುತ್ತೆ. ಕೆಲವೊಂದು ಮಂತ್ರಗಳಿರುತ್ತೆ, ಆ ಪ್ರತಿಯೊಂದು ಮಂತ್ರಗಳನ್ನು ತಪ್ಪಿಲ್ಲದೆ ಇರೋ ಹಾಗೆ ಓದಬೇಕಾಗತ್ತೆ.
ಆಗಲೇ ಹೇಳ್ದಾಗೆ ಆ ಪ್ರತಿಯೊಂದು ಪೂಜಾ ವಿಧಾನ ಏನಿದೆ, ಅಕ್ಷತೆ ಹಾಕೋದಾಗಿರ್ಬೋದು, ಹೂವು ಹಾಕೋದಾಗಿರ್ಬೋದು, ಏನೇ ಇದ್ರೂ ಸಂಕಲ್ಪ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ವಿಧಾನ ಕೂಡ ಬುಕ್ಕಲ್ಲೇ ಕೊಟ್ಬಿಟ್ಟಿರ್ತಾರೆ. ಏನು ಕನ್ಫ್ಯೂಷನ್ಸ್ ಇಲ್ದಿರ ಆರಾಮಾಗಿ ಆ ಬುಕ್ಕನ್ನ ಓದ್ಕೊಂಡು ನಾವು ಪೂಜೆನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅರ್ಧ ಪೂಜೆ ಅಷ್ಟು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರ ಮಂತ್ರ ಹೇಳ್ತಾ ಇರ್ತಾರೆ, ನಾನು ಪೂಜೆ ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಾವು ಪ್ರತಿ ವರ್ಷವೂ ನಾವಿಬ್ಬರೇ ಈ ಪೂಜೆನ ಮಾಡ್ತೀವಿ. ಈ ವರ್ಷ ನನ್ನ ಮಗ ಎದ್ದುಬಿಟ್ಟಿದ್ದ ಆಲ್ರೆಡಿ, ನಾವೇನೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವನು ಎದ್ದು ಓಡಾಡಿಕೊಂಡು ಇದ್ದ. ಸೊ ಅವರು ಸ್ವಲ್ಪ ಓದಿ ಕೊಟ್ಟರು. ಇನ್ನು ಕುಂಕುಮ ಅರ್ಚನೆ ಮಾಡ್ತಾಯಿದ್ದೀನಿ. ಸೊ ಬುಕ್ಕಲ್ಲೇ ಕೊಟ್ಟಿರ್ತಾರೆ ಮಂತ್ರಗಳು, ಅದನ್ನೆಲ್ಲ ಹೇಳಿಕೊಂಡು ಕುಂಕುಮ ಅರ್ಚನೆ ಮಾಡಬೇಕು. ಸೊ ಕುಂಕುಮ ಅರ್ಚನೆ ಎಲ್ಲ ಆದಮೇಲೆ ನಾವು ಮಾಡಿಟ್ಟಿರೋ ಅಂತಹ ಅಡಿಗೆಗಳು, ತಿಂಡಿಗಳು ಏನಿದೆ ಅದನ್ನೆಲ್ಲ ದೇವ್ರ ಹತ್ರ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಹಾಗೆ ಇನ್ನೊಂದು ಹೇಳೋದು ಮರ್ತೆ ನಾನು, ಪಂಚಾಮೃತ ಅಭಿಷೇಕನ ಮಾಡಬೇಕು. ಕುಂಕುಮ ಅರ್ಚನೆಗೂ ಮುಂಚೆ ಪಂಚಾಮೃತ ಅಭಿಷೇಕನ ಮಾಡಬೇಕು. ಅದು ಲಕ್ಷ್ಮೀ ವಿಗ್ರಹ ಇದ್ದರೆ ಅದ್ರ ಮೇಲೆ ಪಂಚಾಮೃತ ಅಭಿಷೇಕನ ಮಾಡಿ ಪೂಜೆನ ಮಾಡ್ಬೋದು. ಇಲ್ಲ ಅಂದರೆ ಹಾಗೆ ಒಂದು ಗ್ಲಾಸಲ್ಲೋ ಒಂದು ಬೌಲಲ್ಲೋ ಪಂಚಾಮೃತನ ಹಾಕಿ ದೇವ್ರ ಹತ್ರ ಪಂಚಾಮೃತ ಸಮರ್ಪಯಾಮಿ ಅಂತ ನಾವು ಸಲ್ಲಿಸ್ಬಿಡ್ಬೋದು. ನಾನು ಹಾಗೆ ಪ್ರತಿ ವರ್ಷ ಮಾಡೋದು. ನನ್ನ ಹತ್ರನೂ ಏನೂ ವಿಗ್ರಹ ಇಲ್ಲ, ಸೊ ಅದಕ್ಕೆ ಹಾಗೆ ಒಂದು ಗ್ಲಾಸಲ್ಲಿ ಪಂಚಾಮೃತ ಹಾಕಿ ಇಟ್ಬಿಡ್ತೀನಿ. ಹಾಗೆ ಇನ್ನೊಂದು ಮರಿದಿರ ಮಾಡಬೇಕಾಗಿರೋದು, ನೈವೇದ್ಯ ಮನೆಯಲ್ಲೇ ಏನಾದರೂ ಒಂದು ಮಾಡಬೇಕು. ಮಾಡೋಕ್ಕೆ ಆಗಿಲ್ಲ ಅಂದರೆ ಒಂದು ಗ್ಲಾಸು ಹಾಲನ್ನ ನೈವೇದ್ಯ ಆಗಿ ನಾವು ಇಡ್ಬೋದು. ನಾನು ಪ್ರತಿ ವರ್ಷ ಹೀಗೆ ಮಾಡೋದು. 3:30ಗೆಲ್ಲ ಪೂಜೆನ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. 3:30ಇಂದ 5:30 ಅಷ್ಟರಲ್ಲಿ ಪೂಜೆನ ಮುಗಿಸ್ಬಿಟ್ಟಿರ್ತೀವಿ ಕಂಪ್ಲೀಟಾಗಿ. ಸೊ ಅದಕ್ಕೆ ಅಷ್ಟು ಬೇಗ ಮಾಡೋದಕ್ಕಾಗಲ್ಲ ಅಂತ ನಾನು ಪ್ರತಿ ವರ್ಷ ಒಂದು ಗ್ಲಾಸಲ್ಲಿ ಹಾಲು ಇಟ್ಬಿಟ್ಟೆ ನಾನು ಮಾಡೋದು. ಆಮೇಲೆ ಮಧ್ಯಾಹ್ನ ಮೇಲೆ ನಾನು ಒಬ್ಬಟ್ಟೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ, ಮಧ್ಯಾಹ್ನ ಪೂಜೆಗೆ ನೈವೇದ್ಯ ಮಾಡಿ ಇಡ್ತೀನಿ. ಈ ಫಸ್ಟ್ ಪೂಜೆಗೆ ನಾನು ಒಂದು ಗ್ಲಾಸಲ್ಲಿ ಹಾಲೇ ಇಟ್ಬಿಡ್ತೀನಿ ನೈವೇದ್ಯಕ್ಕೆ. ಸೊ ಇದಿಷ್ಟು ಇಟ್ಟ ಮೇಲೆ ಆಮೇಲೆ ಕುಂಕುಮ ಅರ್ಚನೆ ಮಾಡಬೇಕಾಗತ್ತೆ. ಕುಂಕುಮ ಅರ್ಚನೆ ಎಲ್ಲ ಮಾಡಿ ನಾವು ಮಾಡಿಟ್ಟಿರೋ ಅಂತಹ ಅಡುಗೆಗಳು, ತಿಂಡಿಗಳು ಇದನ್ನೆಲ್ಲ ನಾವು ದೇವ್ರ ಹತ್ರ ಜೋಡಿಸ್ಬೇಕಾಗತ್ತೆ. ಸಾರಿ ಫ್ರೆಂಡ್ಸ್, ಇದರಲ್ಲಿ ವಿಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಪೂಜೆ ಮಾಡೋದೆಲ್ಲ ವಿಡಿಯೋ ಕಟ್ಟಾಗಿದೆ, ಅದಕ್ಕೆ ನಾನು ಹಾಗೆ ಬಾಯಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕುಂಕುಮ ಅರ್ಚನೆ ಆದಮೇಲೆ ಹಣ್ಣುಗಳು, ನಾವು ಮಾಡಿಟ್ಟಿರೋ ಅಂಥ ತಿಂಡಿಗಳು ಇದನ್ನೆಲ್ಲನೂ ದೇವ್ರ ಹತ್ರ ಇಟ್ಟು ಗಂಧದ ಕಡ್ಡಿ ಎಲ್ಲ ಹಚ್ಚಿ, ಕಾಯಿ ಒಡೆದು, ಕರ್ಪೂರ ಹಚ್ಚಿ ದೀಪಾರತಿನ ಮಾಡಬೇಕಾಗತ್ತೆ. ಸಿಂಗಲ್ ದೀಪ ಆಗಲಿ 5 ಆಗಲಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ನಾನು ಏಕದೀಪ ಆರತಿನೇ ಯಾವಾಗಲೂ ಮಾಡೋದು. ದೀಪಾರತಿನ ಮಾಡಿ ಅದಾದಮೇಲೆ ಮಹಾಮಂಗಳಾರತಿನ ಮಾಡಬೇಕಾಗತ್ತೆ. ಮಹಾಮಂಗಳಾರತಿ ಮಾಡಿದ್ಮೇಲೆ ಈ ಪೂಜೆ ಅರ್ಧ ಮುಗ್ದ ಹಾಗೆ. ಅದಾದಮೇಲೆ ಆ ವರಮಹಾಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಕತೆ ಕೊಟ್ಟಿರ್ತಾರೆ. ಈ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಮಾಡೋದು, ಯಾಕೆ ಮಾಡೋದು, ಏನು ಅನ್ನೋದನ್ನು ಒಂದು ಕತೆ ರೂಪದಲ್ಲಿ ಕೊಟ್ಟಿರ್ತಾರೆ. ಕತೆ ತುಂಬಾ ಚೆನ್ನಾಗಿರುತ್ತೆ. ಓದ್ತಾ ಇದ್ದರೆ ಇನ್ನೂ ಸ್ವಲ್ಪ ಓದೋಣ ಅಂತ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ಆ ಕತೆನ ಓದಿ, ಇಲ್ಲ ಒಬ್ಬರು ಓದ್ತಾ ಇದ್ದರೆ ಎಲ್ಲರೂ ಕೇಳಿಸ್ಕೊಳ್ಳಿ. ಕತೆನ ಓದಿ ಎಲ್ಲ ಮುಗಿಸಿದ್ಮೇಲೆ ಅಷ್ಟೋತ್ತರಗಳಿರುತ್ತೆ, ಅದೆಲ್ಲ ಹೇಳಬೇಕು. ಹೇಳಿ ಬುಕ್ಕು ಎಷ್ಟಿರುತ್ತೋ ಅಷ್ಟನ್ನು ಓದಿದ ಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ಬುಕ್ಕು ಓದಿರೋದು ನಂದು 5:30ಗೆಲ್ಲ ಕಂಪ್ಲೀಟಾಗಿ ನಾನು ಓದ್ಬಿಟ್ಟೆ. ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಹೊರಗಡೆ ನೋಡ್ಬೋದು ಈ ರೀತಿಯಾಗಿ ರಂಗೋಲಿ ಬಿಟ್ಟಿದೆ. ನೈಟೇ ಬಿಟ್ಟಿದ್ದೆ ನಾನು. ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ರಂಗೋಲಿ ಬಿಟ್ಟಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ. ಸೊ ನೋಡ್ಬೋದು ಪೂಜೆ ಈ ರೀತಿಯಾಗಿ ಆಗಿತ್ತು. ಸೊ 3:30ಗೆ ಸ್ಟಾರ್ಟ್ ಮಾಡಿ 5:30ಗೆಲ್ಲ ಪೂಜೆ ಮುಗಿದಿತ್ತು. ಸೊ ಅದೇ ಕಂಪ್ಲೀಟಾಗಿ ಬುಕ್ನ ಓದಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಆದರೆ ಗಂಧಿಗೆ ಅಂಗಡಿಲಿ ಹೋಗಿ ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಒಂದ್ಸಲ ಓದಿ ಕೂತ್ಕೊಂಡು ಓದಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಸೊ ಅದರಲ್ಲಿ ನಿಮಗೆ ದೊಡ್ಡವ್ರು ಯಾರು ಹೇಳ್ಕೊಟ್ಟಿರಲ್ಲ, ನೀವೇ ಮಾಡಬೇಕು.
ಅನ್ನೋ ಹಾಗಿದ್ರೆ ಆ ಬುಕ್ಕು ತುಂಬಾ ಹೆಲ್ಪ್ ಆಗುತ್ತೆ. ಆ ಬುಕ್ಕು ತೊಗೊಳ್ಳಿ, ಅದರಲ್ಲಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆರಾಮಾಗಿ ಓದ್ಕೊಂಡು ನೀಟಾಗಿ ಮಾಡ್ಕೊಳ್ಬೋದು. ತುಂಬಾ ನೆಮ್ಮದಿಯಿಂದ ಖುಷಿಯಿಂದ ಪೂಜೆ ತುಂಬ ನೆಮ್ಮದಿಯಾಗಿ ಚೆನ್ನಾಗಾಯಿತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಕೆಲಸಕ್ಕೆ ಹೋದ್ರಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಇವತ್ತು ತರಕಾರಿ ಸಾಂಬಾರು ಮಾಡಿದ್ದೆ. ತರಕಾರಿ ಅಂದರೆ ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ, ನುಗ್ಗೆಕಾಯಿ ಇಷ್ಟು ಹಾಕಿ ತರಕಾರಿ ಸಾಂಬಾರು ಮಾಡಿದ್ದೆ, ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಪೂಜೆ ಅಷ್ಟರಲ್ಲಿ ನೈವೇದ್ಯಕ್ಕೂ ಇಡಬೇಕಲ್ವಾ, ಅದಕ್ಕೋಸ್ಕರ ಒಬ್ಬಟ್ಟನ್ನ ಮಾಡ್ತಾಯಿದ್ರಿ. ನಾನು ಅಮ್ಮ ಇಬ್ಬರು ಸೇರಿಕೊಂಡು ಒಬ್ಬಟ್ಟು ಮಾಡ್ತಾಯಿದ್ರಿ. ಅನಿಲು ಪಾಪುನ ನೋಡ್ಕೊತಾ ಇದ್ದ. ನಮ್ಮ ಡ್ಯಾಡಿಗೆ ಇವತ್ತು ಕೆಲಸ ಇತ್ತು ಅಂತ ಅವರು ಬರಲಿಲ್ಲ, ಇನ್ನೂ ಲೇಟಾಗಿ ಬಂದರು. ಅವರು ಸಂಜೆ ಬಂದರು. ಸೊ ಒಬ್ಬಟ್ಟೆಲ್ಲ ಮಾಡಿ ನೋಡ್ಬೋದು, ನಾನು ರೆಡಿನೇ ಆಗಿಲ್ಲ. ಬೆಳಿಗ್ಗೆ ರೆಡಿ ಆಗಿದೆ, ತಲೆ ಬಾಚ್ಕೊಂಡಿಲ್ಲ, ಹೇರ್ ಸ್ಟೈಲ್ ಒಂದು ಮಾಡಿಲ್ಲ ಅಷ್ಟೇ. ಸೊ ಈವ್ನಿಂಗ್ ಒಂದೇ ಸಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹಾಗೇ ಇದ್ಬಿಟ್ಟೆ. ಸೊ ಇನ್ನು ಮಧ್ಯಾಹ್ನ ಪೂಜೆ ಮಾಡ್ಕೊಳ್ತಾ ಇದ್ದೆ. ಟೈಮ್ ನೋಡ್ಕೊಳ್ಳಿ, ಕ್ಯಾಲೆಂಡರಲ್ಲಿ ಕೊಟ್ಟಿರ್ತಾರೆ ರಾಹುಕಾಲ, ಯಮಗಂಡ ಕಾಲ ಎಲ್ಲ ಯಾವ ಟೈಮಲ್ಲಿದೆ ಅಂತ. ಅದನ್ನು ನೋಡಿಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಮಧ್ಯಾಹ್ನದ ಪೂಜೆ 3 ಪೂಜೆನ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಒಂದು ಪೂಜೆ, ಮಧ್ಯಾಹ್ನ ಒಂದು ಪೂಜೆ, ಸಂಜೆ ಒಂದು ಪೂಜೆ ಅಂತ 3 ಪೂಜೆನ ಸಲ್ಲಿಸಬೇಕು ದೇವರಿಗೆ. ಸೊ ಫಸ್ಟು ಪೂಜೆ ಆಗಿತ್ತು ಬೆಳಿಗ್ಗೆನೇ. ಇನ್ನು ಮಧ್ಯಾಹ್ನದ ಪೂಜೆ ಕೂಡ ಸೇಮ್ ಬೆಳಿಗ್ಗೆ ಹೇಗೆ ಮಾಡ್ತೀವೋ ಕರ್ಪೂರ ಎಲ್ಲ ಹಚ್ಚಿ ಕಾಯಿ ಹೊಡೆದು ಪೂಜೆನ ಮಾಡಬೇಕು. ಇನ್ನು ನಾನು ಹಬ್ಬದ ದಿನ ನಾನು ಪ್ರತಿ ವರ್ಷವೂ ಉಪವಾಸ ಇರ್ತೀನಿ. ಹಾಗಂತ ಕಂಪ್ಲೀಟು ಉಪವಾಸ ಇರಬಾರ್ದು. ಏನು ತಿಂದಿರ ಬರೀ ನೀರು ಕುಡ್ಕೊಂಡೇ ಇರ್ತೀವಿ ಅಂದರೆ ಆ ಥರ ಉಪವಾಸ ಮಾಡಬಾರ್ದು. ಅದಕ್ಕೆ ಅಂತ ಹಣ್ಣುಗಳೇನಾದರೂ ತಿನ್ನಬೇಕು. ಇಲ್ಲಾಂದರೆ ಅವಲಕ್ಕಿಯಿಂದ ಪ್ರಸಾದ ಮಾಡ್ಕೊಂಡಿದ್ದೆ ನಾನು. ಅವಲಕ್ಕಿ ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೆ ಬಾಳೆಹಣ್ಣು, ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪ್ರತಿ ವರ್ಷ ನಾನು ಹಾಗೆ ತಿನ್ನೋದು. ಸೊ ಅದೇ ರೀತಿ ಇರಬೇಕು, ಕಂಪ್ಲೀಟ್ ಉಪವಾಸ ಮಾಡೋಂಗಿಲ್ಲ. ಸೊ ಇದಾದಮೇಲೆ ಸಂಜೆ ಮತ್ತು ದೇವರಿಗೆ ಪೂಜೆನ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಾನು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ವ, ಬಾಗಿನ ಕೊಡಬೇಕಲ್ವ, ಅದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು 3ನೇ ಪೂಜೆನ ಮಾಡ್ತಾಯಿದ್ದೆ. 3ನೇ ಪೂಜೆಯಲ್ಲೂ ಏನಾದರೂ ಒಂದು ನೈವೇದ್ಯ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಸೊ ಎಲ್ಲ ಪೂಜೆ ಮಾಡಿದ್ಮೇಲೆ ಮುತ್ತೈದೆಯರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ದೀಪಾರತಿನ ಮಾಡ್ತಾಯಿದ್ರು. ಅವ್ರಿಗೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ನಾನು ವಿಡಿಯೋನ ಮಾಡಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಇನ್ನು ಆರತಿನ ಮಾಡ್ತಾಯಿದ್ದೀವಿ. ಸೊ ಆರತಿ ನೋಡ್ಬೋದು ಎಷ್ಟು ದೃಷ್ಟಿ ಆಗಿತ್ತು ಅಂದರೆ ನಮ್ಮ ಮಹಾಲಕ್ಷ್ಮಿಗೆ ತುಂಬಾ ದೃಷ್ಟಿ ಆಗಿತ್ತು. ನಾನು ಎಷ್ಟೊಂದು ನೀರು ಹಾಕಿದ್ದೆ, ತಟ್ಟೆಯಲ್ಲಿ ನೀರೇ ಇರಲಿಲ್ಲ. ಆಮೇಲೆ ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ಅಮ್ಮ ಅದನ್ನೇ ಹೇಳ್ತಾಯಿದ್ರು, ತುಂಬ ದೃಷ್ಟಿಯಾಗಿದೆ ಅಂತ. ಇನ್ನು ಅಷ್ಟು ಮಾಡಿದ್ಮೇಲೆ ಇನ್ನು ಕಳಶ ಕದಲ್ಸೋದು. ಒಂದು ಹೂವು ಎತ್ತಿ ಇಟ್ಟರು ಕೂಡ ಕಳಶ ಕದಲ್ಸ್ದಂಗೆ. ಇಷ್ಟಾದಮೇಲೆ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಕಂಪ್ಲೀಟಾಗಿ ಮುಗಿಯುತ್ತೆ. ನಿಮಗೆ ಇಷ್ಟ ಇದ್ದರೆ 3 ದಿನ ಕೂಡ ಇಟ್ಕೊಬೋದು. ನಾನು ಪ್ರತಿ ವರ್ಷ ಹೀಗೆ ಮಾಡೋದು, ಅದಕ್ಕೆ ಈ ವರ್ಷವೂ ಹೀಗೆ ಮಾಡ್ತಾ ಇರೋದು. ಇನ್ನು ಬೆಳಿಗ್ಗೆ ಎದ್ದು ನಾನು ರಾತ್ರಿ ಜಸ್ಟ್ ಕಳಶ ಕದಲ್ಸಿರ್ತೀನಿ ಅಷ್ಟೇ. ಅದಾದಮೇಲೆ ನಾನು ಬೆಳಿಗ್ಗೆನೇ ಎಲ್ಲ ಎತ್ತಿಟ್ಕೊಳ್ಳೋದು. ಬೆಳಿಗ್ಗೆ ನಿಜವಾಗ್ಲೂ ಅದೆಲ್ಲ ತೆಗಿಯೋದಕ್ಕೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಂದರೆ ತೆಗಿಯೋಕ್ಕೆ ಮನಸ್ಸಿರಲ್ಲ. ಹಾಗೆ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಅನ್ನಿಸುತ್ತೆ. ರಾತ್ರಿನೂ ಅಷ್ಟೇ ಸುಮಾರು ಹೊತ್ತು ನಾನು ಎಷ್ಟೊತ್ತವರೆಗೂ ಲಕ್ಷ್ಮಿನ ನೋಡ್ಕೊಂಡು ಕುತ್ಕೊಂಡಿರ್ತೀನಿ. ಬೆಳಿಗ್ಗೆ ಎದ್ದು ಇದೆಲ್ಲ ತೆಗಿಯೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಲಾಸ್ಟಲ್ಲಿ ನಾನು ಹೇಳೋದು ಮರೆತೆ, ಇವಾಗ ಹೇಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಎಲ್ಲ ಆದಮೇಲೆ ನಾವು ದೇವ್ರ ಹತ್ರ ಇನ್ನೊಂದು ಸಲ ಸಂಕಲ್ಪ ಮಾಡ್ಕೊಬೇಕು. ಏನಾದರೂ ಪೂಜಾ ವಿಧಾನದಲ್ಲಿ ತಪ್ಪಾಗಿದ್ದರೆ, ನಾವು ಹೇಳೋ ಮಂತ್ರಗಳಲ್ಲಿ ತಪ್ಪಾಗಿದ್ದರೆ ಅದೆಲ್ಲ ಕ್ಷಮಿಸ್ಬಿಡಮ್ಮ ಅಂದ್ಬಿಟ್ಟು ನಾವು ದೇವ್ರ ಹತ್ರ ಕೇಳಿಕೊಂಡು ಪೂಜೆನ ಅಲ್ಲಿಗೆ ಮುಗಿಸ್ಬೇಕಾಗತ್ತೆ. ಇನ್ನು ಬೆಳಿಗ್ಗೆ ಎಲ್ಲ ತೆಗೆದು ಇನ್ನು ದೇವ್ರಿಗೆ ಹಾಕಿರೋ ಸೀರೆ ನಮಗೆ ಹೇಗೆ ಕಾಣಿಸುತ್ತೆ ಅಂತ ನೋಡಿಕೊಂಡು ಇನ್ನು ಅದೆಲ್ಲ ಏನಿರುತ್ತೆ, ಬಾಳೆ ಕಂಬ ಆಗಿರ್ಬೋದು, ದೇವ್ರ ಹತ್ರ ಇಟ್ಟಿರೋ ಅರಿಶಿನ ಕುಂಕುಮ ಹೂವು ಅದೆಲ್ಲ ನಾವು ನೀರಲ್ಲಿ ಬಿಟ್ಬಿಡ್ಬೇಕಾಗುತ್ತೆ. ಇನ್ನು ಮಡ್ಲಕ್ಕಿ ಎಲ್ಲ ಇಟ್ಟಿರ್ತೀವಲ್ವ, ಮಡ್ಲಕ್ಕಿನೂ ಅಷ್ಟೇ, ಮಡ್ಲಕ್ಕಿಗೂ ಎಲ್ಲನೂ ನಾವು ನೀರಲ್ಲಿ ಬಿಟ್ಬಿಡ್ಬೇಕಾಗತ್ತೆ. ಸೊ ನಾನು ಹೋಗಿ ಬೆಳಿಗ್ಗೆ ನೀರಲ್ಲಿ ನಮ್ಮ ಮನೆ ಹತ್ರನೇ ಒಂದು ಕೆರೆ ಇತ್ತು, ಅಲ್ಲಿ ಬಿಟ್ಟು ಬಂದ್ರಿ. ಸೊ
ಇಷ್ಟ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ನಮ್ಮ ಮನೇಲಿ ಈ ರೀತಿಯಾಗಿ ಪೂಜೆನ ಮಾಡೋದು. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟು ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.